ಅನಂತಪುರ ಎಂಬ ಒಂದು ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ರೈತ ರಾಮಯ್ಯ ತನ್ನ ಮಗಳು ಕಮಲಿಯೊಂದಿಗೆ ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸಿಸ್ತಾ ಇದ್ದ. ರಾಮಯ್ಯನಿಗೆ ಸ್ವಲ್ಪ ಜಮೀನು ಕೂಡ ಇತ್ತು. ಮಗಳೇ ಕಮಲಿ, ನನಗೆ ಏನು ಮಾಡಬೇಕು ಅಂತಾನೆ ತೋಚುತ್ತಿಲ್ಲ. ನಾವು ಮಾಡಿದ ಸಾಲಕ್ಕೆ ದಿನದಿನ ಬಡ್ಡಿ ಹೆಚ್ಚಾಗಿ ಅದನ್ನ ಕಟ್ಟಲು ಸಾಧ್ಯವೇ ಆಗ್ತಾ ಇಲ್ಲ. ಆ ಜಮೀನ್ದಾರ್ ಕಟ್ಟದಿದ್ದರೆ ಸುಮ್ಮನೆ ಬಿಡೋರಲ್ಲ, ಏನ್ ಮಾಡೋದು? ನಮ್ಮತ್ರ ಇರುವುದು ಇದೊಂದೇ ಗುಡಿಸಲು ಹಾಗೂ ಸ್ವಲ್ಪ ಜಮೀನು. ನಾನು ಯೋಚನೆ ಮಾಡಿದ್ದೆ ಆ ಜಮೀನನ್ನ ಮಾರಿಬಿಡಬೇಕು ಅಂತ. ಆದ್ರೆ ಜಮೀನಿಗೂ ಕೂಡ ಯಾರೂ ಸರಿಯಾದ ಬೆಲೆ ಕೊಡುತ್ತಿಲ್ಲ. ಎಲ್ಲರೂ ಕೂಡ ನನಗೆ ಹಣದ ಅವಶ್ಯಕತೆ ಇರುವುದರಿಂದ ಅದನ್ನ ಕಡಿಮೆ ಬೆಲೆಗೆ ಕೇಳ್ತಾ ಇದ್ದಾರೆ. ಇದು ಕಡಿಮೆ ಬೆಲೆಗೆ ಕೊಟ್ಟರೆ ಜಮೀನ್ದಾರರ ಸಾಲನ ಹೇಗೆ ತೀರಿಸೋದು? ಏನ್ ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಮಗಳೇ, ನಿನ್ನ ಬಳಿಯಲ್ಲಿ ಏನಾದರೂ ಉಪಾಯ ಇದ್ಯಾ? ಅಪ್ಪ, ನೀನ್ ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ನಮ್ಮ ಜಮೀನನ್ನ ಜಮೀನ್ದಾರಿಗೆ ಮಾರ್ಬಿಟ್ರೆ ಆಯ್ತಲ್ವಾ ಅಪ್ಪ? ಅವರೇ ತಗೊಳ್ತಾರೆ. ನಮ್ಮ ಸಾಲನ ಅದರಲ್ಲಿ ಅವರು ತೀರಿಸ್ಕೋಬಹುದಲ್ವಾ? ಮಗಳ ಮಾತಿನಂತೆ ರಾಮಯ್ಯ ಆ ಜಮೀನನ್ನ ಜಮೀನ್ದಾರನಿಗೆ ಮಾರಬೇಕು ಅಂತ ಹೇಳಿ ಮರುದಿನ ಅವನ ಮನೆಗೆ ಹೋಗುವ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನಿಗೆ ಅನಿರೀಕ್ಷಿತವಾಗಿ ಅವನ ಗೆಳೆಯ ಸಿಗ್ತಾನೆ. ಗೆಳೆಯನ ಬಳಿಯಲ್ಲಿ ತನ್ನೆಲ್ಲ ಕಷ್ಟಗಳನ್ನ ರಾಮಯ್ಯ ಹೇಳ್ಕೊಳ್ತಾನೆ. ಅಯ್ಯೋ, ನೊಂದಕೋಬೇಡ. ನಿನ್ನ ಕಷ್ಟಕ್ಕೆ ನಾನಿದ್ದೀನಿ. ನನಗೆ ಕಷ್ಟ ಬಂದಾಗ ನೀನು ಎಷ್ಟೋ ಸಾರಿ ನನಗೆ ಸಹಾಯ ಮಾಡಿದ್ದೀಯಾ. ನಿನ್ನ ಜಮೀನನ್ನು ಸರಿಯಾದ ಬೆಲೆಯನ್ನ ನೀಡಿ ನಾನು ಖರೀದಿಸುತ್ತೇನೆ. ನೀನು ಸಂತೋಷವಾಗಿ ಆ ಜಮೀನ್ದಾರರ ಸಾಲವನ್ನು ತೀರಿಸು. ನಂತರ ನಿನಗೆ ಆದಾಗ ನನಗೆ ಹಣವನ್ನು ಹಿಂತಿರುಗಿಸಿ ನಿನ್ನ ಜಮೀನನ್ನ ಹಿಂದಕ್ಕೆ ಪಡೆದುಕೋ. ರಾಮಯ್ಯ ಸಂತೋಷದಿಂದ ತನ್ನ ಜಮೀನನ್ನ ಗೆಳೆಯನಿಗೆ ಮಾರಿ ಬಂದ ಹಣವನ್ನ ಜಮೀನ್ದಾರನಿಗೆ ಹಿಂತಿರುಗಿಸಿದ ಹಾಗೂ ಸಂತೋಷದಿಂದ ತನ್ನ ಮನೆಯ ಕಡೆಗೆ ಬಂದ. ತನ್ನ ಮಗಳಿಗೂ ಕೂಡ ನಡೆದ ಎಲ್ಲ ವಿಷಯವನ್ನ ಹೇಳ್ದ. ಹೀಗೆ ಅನಂತಪುರದಲ್ಲಿ ದಿನಗಳು ಸಂತೋಷದಿಂದ ಕಳೀತಾ ಇದ್ವು. ಅಯ್ಯೋ ಗೆಳೆಯ, ನೀನು ಬೇರೆಯವರ ಹೊಲದಲ್ಲಿ ಕೆಲಸ ಮಾಡ್ತಿದ್ದೀಯಾ ಅಂತ ಕೇಳಪಟ್ಟೆ. ಯಾಕೆ ನೀನು ಅಲ್ಲಿ ತುಂಬಾ ಕಷ್ಟಪಡಬೇಕು? ನೀನು ನನಗೆ ಮಾರಿದ್ದ ಹೊಲದಲ್ಲಿ ನಾನೇನು ಕೆಲಸ ಮಾಡ್ತಾ ಇಲ್ಲ. ನನಗೂ ಪ್ರಾಯ ಆಯ್ತು, ಕೆಲಸ ಮಾಡಕ್ಕೆ ಆಗೋದು ಇಲ್ಲ. ನನ್ಮಗ ಬೇರೆ ಪಟ್ಟಣದಲ್ಲಿದ್ದಾನೆ. ಅದಕ್ಕೆ ಈ ಸರ್ತಿ ಅದರಲ್ಲಿ ಏನೂ ಕೆಲಸ ಮಾಡಿಲ್ಲ. ನೀನ ಆ ಹೊಲದಲ್ಲೇ ಕೆಲಸ ಮಾಡಬಾರದು. ಅದರಲ್ಲಿ ಬಂದಿದ್ರಲ್ಲಿ ಅರ್ಧ ಕೊಟ್ರೆ ಸಾಕು, ಉಳಿದದ್ದು ನಿನಗಾಯ್ತು. ರಾಮಯ್ಯ ತನ್ನ ಗೆಳೆಯನ ಮಾತಿನಂತೆ ಆ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋಕೆ ಶುರು ಮಾಡಿಕೊಂಡ. ಹಗಲಿಡೀ ಶ್ರಮಿಸ್ತಾ ಅದರಲ್ಲಿ ಫಸಲನ್ನ ಬೆಳಿಬೇಕು ಅಂತ ಅವನು ನಿರ್ಧರಿಸ್ದ. ಹೀಗೆ ಅವನು ಅಗೀತಾ ಇರಬೇಕಾದ್ರೆ ಅವನಿಗೆ ಮಣ್ಣಿನ ಅಡಿಯಲ್ಲಿ 2 ಚಿನ್ನದ ನಾಣ್ಯಗಳನ್ನು ತುಂಬಿಕೊಂಡಿರುವಂತಹ ಮಡಿಕೆ ಸಿಗುತ್ತೆ. ಇದನ್ನು ನೋಡಿ ರಾಮಯ್ಯನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ರಾಮಯ್ಯ ಆ ಮಡಿಕೆಗಳ ಬಗ್ಗೆ ತುಂಬ ಯೋಚನೆ ಮಾಡ್ತಾನೆ. ಅಲ್ಲಿಂದ ನೇರವಾಗಿ ಆ 2 ಮಡಿಕೆಗಳನ್ನು ಕೂಡ ಇಟ್ಕೊಂಡು ತನ್ನ ಗೆಳೆಯನ ಮನೆಗೆ ರಾಮಯ್ಯ ಹೋಗ್ತಾನೆ. ಗೆಳೆಯ, ನೋಡಿಲ್ಲಿ, ನಾನು ಕೆಲಸ ಮಾಡುತ್ತಿರಬೇಕಾದರೆ ನನಗೆ ಹೊಲದಲ್ಲಿ ಈ 2 ಚಿನ್ನದ ನಾಣ್ಯಗಳಿರುವ ಮಡಿಕೆಗಳು ಸಿಕ್ತು. ನನಗೆ ಇದನ್ನ ಏನೂ ಮಾಡಬೇಕು ಅಂತಾನೆ ತೋರಿಸಲಿಲ್ಲ. ಅದಕ್ಕೆ ನಿನ್ನ ಹತ್ರಕ್ಕೆ ತೆಗೆದುಕೊಂಡು ಬಂದೆ. ಇದು ನಿನಗೆ ಸೇರ್ಬೇಕು, ತೆಗೆದುಕೋ ಗೆಳೆಯ. ನನಗೆ ನನ್ನ ಅಪ್ಪ ಹೇಳಿದ್ದು ನೆನಪಾಯಿತು. ನಮ್ಮ ಪೂರ್ವಜರು ಆ ಹೊಲದಲ್ಲಿ ಯಾವುದೋ ಒಂದು ನಿಧಿಯನ್ನ ಇಟ್ಟಿದ್ದಾರೆ ಅಂತ ನಮ್ಮಪ್ಪ ಹೇಳ್ತಿದ್ರು. ಅದು ಇವತ್ತು ಸಿಕ್ತು. ಆದ್ರೆ ನಾನು ಹೊಲನ ನಿಂಗೆ ಮಾರಿದ್ದೀನಿ, ಹಾಗಾಗಿ ಇದು ನಿಂಗೆ ಸೇರಬೇಕು, ಅದುವೇ ನ್ಯಾಯ. ಇಲ್ಲ ಗೆಳೆಯ, ನಿಧಿಯ ಸಂಪೂರ್ಣ ಹಕ್ಕು ನಿನಗೆ ಇದೆ. ನೀನು ಬರೀ ಜಾಗವನ್ನ ಮಾತ್ರ ನನಗೆ ಮಾರಿದ್ದೀಯಾ, ಅದರಲ್ಲಿ ಇರುವಂತಹ ನಿಧಿಯನ್ನ ನನಗೆ ಮಾರಿಲ್ಲ. ಇದು ನಿನ್ನ ಪೂರ್ವಜರು ಮಾಡಿರುವಂತಹ ಶ್ರಮದ ಫಲ. ಅವರು ಕಷ್ಟಪಟ್ಟು ದುಡಿದಂತಹ ಹಣ. ಇದು ನಿನಗೆ ಸೇರಬೇಕು, ನನಗಲ್ಲ. ಇದರ ಮಾಲೀಕ ನೀನೇ. ಇದನ್ನು ನೀನೆ ತೆಗೆದುಕೋ ಗೆಳೆಯ. ನನಗೆ ಖಂಡಿತವಾಗಿ ಇದರಲ್ಲಿ 1 ನಾಣ್ಯವೂ ಕೂಡ ಬೇಡ. ಇಬ್ಬರು ಗೆಳೆಯರು ಕೂಡ ಈ ನಿಧಿ ತನ್ನದಲ್ಲ, ನಿನ್ನದು, ನನ್ನದಲ್ಲ, ನಿನ್ನದು ಅಂತ ಕಿತ್ತಾಡಿಕೊಂಡ್ರು. ಇಬ್ಬರಿಗೂ ಕೂಡ ಆ ಆಸ್ತಿಯನ್ನು ತಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳಲು ಮನಸ್ಸಿರಲಿಲ್ಲ. ಅದರಿಂದಾಗಿ ಅವರು ಆ ಊರಿನ ಮುಖ್ಯಸ್ಥರ ಬಳಿಯಲ್ಲಿ ನ್ಯಾಯವನ್ನು ಕೇಳಲು ನಿರ್ಧರಿಸಿ ಅವರ ಬಳಿಗೆ ಹೋದರು.
ಮುಖ್ಯಸ್ಥರು ಇಬ್ಬರ ವಾದ ವಿವಾದಗಳನ್ನು ಸರಿಯಾಗಿ ಆಲಿಸಿದ್ರು. ಇವರಿಗೂ ಕೂಡ ಅವರಿಬ್ಬರ ಪ್ರಾಮಾಣಿಕತೆ ಸ್ನೇಹ ತುಂಬಾ ಸಂತೋಷ ಆಯಿತು. ಮುಖ್ಯಸ್ಥರು ಇಲ್ಲಿವರೆಗೂ ಇಂತಹದ್ದೊಂದು ಕೇಸನ್ನೇ ನೋಡಿರಲಿಲ್ಲ. ಅವರು ಕೂಡ ತುಂಬಾ ಆಲೋಚನೆ ಮಾಡಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ತೀರ್ಪು ನೀಡಲು ಯೋಚಿಸಿದ್ರು. ನನಗೆ ನಿಂಬರ ಸ್ನೇಹ ನೋಡಿ ತುಂಬಾನೇ ಸಂತೋಷ ಆಯಿತು. ನಿಮ್ಮ ಪ್ರಾಮಾಣಿಕತೆಯೂ ಕೂಡ ನನಗೆ ತುಂಬಾನೇ ಹಿಡಿಸ್ತು. ನೋಡಿ, ನಿಂಬರಲ್ಲಿ ಈ ನಿಧಿಯನ್ನು ತೆಗೆದುಕೊಳ್ಳಲು ಯಾರು ಸೂಕ್ತರು ಎಂದು ಹಾರಿಸುವುದು ತುಂಬಾ ಕಷ್ಟ. ನನಗನಿಸುತ್ತದೆ ಒಂದು ಮಡಕೆಯನ್ನು ರಾಮಯ್ಯ ನೀನು, ಒಂದು ಮಡಕೆಯನ್ನು ಸೋಮಯ್ಯ ನೀನು ತೆಗೆದುಕೊಳ್ಳುವುದು ಸೂಕ್ತ ಎಂದು. ನನ್ನ ಮಾತನ್ನ ನೀವು ಗೌರವಿಸುತ್ತೀರಿ ಎಂದು ತಿಳಿದುಕೊಳ್ಳುತ್ತೇನೆ. ಇಬ್ಬರೂ ಕೂಡ ಒಂದೊಂದು ಮಡಕೆಯನ್ನು ತೆಗೆದುಕೊಳ್ಳಿ. ಇದರಲ್ಲಿರುವ ಸಂಪೂರ್ಣ ಚಿನ್ನದ ನಾಣ್ಯಗಳು ನಿನ್ನದು ರಾಮಯ್ಯ, ಇದರಲ್ಲಿರುವುದು ನಿನ್ನದು ಸೋಮಯ್ಯ. ಇಲ್ಲಿಗೆ ಈ ಸಮಸ್ಯೆ ಬಗೆಹರಿಯಿತು. ನಿಂಬರ ಸ್ನೇಹ ಸದಾ ಕಾಲ ಹೀಗೆ ಚೆನ್ನಾಗಿರಲಿ. ಅಂದಿನಿಂದ ರಾಮಯ್ಯ ಹಾಗೂ ಸೋಮಯ್ಯ ಇಬ್ರು ಕೂಡ ಆ ಊರಲ್ಲಿ ಸಂತೋಷದಿಂದ ಜೀವನ ಮಾಡೋಕೆ ಶುರು ಮಾಡಿದ್ರು. ಅವರಿಬ್ಬರ ಸ್ನೇಹ ಪ್ರಾಮಾಣಿಕತೆ ಊರಲ್ಲೆಲ್ಲ ಮಾದರಿಯಾಯಿತು.